ನಮಸ್ಕಾರ ಫ್ರೆಂಡ್ಸ್. ಇವತ್ತು ನಾನು ನಿಮಗೆ ಕರ್ನಾಟಕ ಬ್ಯಾಂಕ್ನಲ್ಲಿ ನಾಮಿನಿ ಹೆಸರನ್ನು ಹೇಗೆ ಸೇರಿಸುವುದು ಮತ್ತು ಹೇಗೆ ತೆಗೆಯುವುದು ಅಂತ ನೋಡೋಣ. ಅಂದರೆ ನಾಮಿನಿ ಹೆಸರನ್ನು ಆ್ಯಡ್ ಮಾಡೋದು ಅಥವಾ ಡಿಲೀಟ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ನೋಡಿ. ನಾವೇನಾದರೂ ಎಕ್ಸ್ಪೈರ್ಡ್ ಆದರೆ ನಮ್ಮ ಬ್ಯಾಂಕಲ್ಲಿರೋ ಅಮೌಂಟು ನಮ್ಮ ನಾಮಿನಿಗೆ ಹೆಸರಿಗೆ ಹೋಗುತ್ತೆ. ಓಕೆನಾ? ಓಕೆ, ಅದಕ್ಕೆ ಆ್ಯಡ್ ಮಾಡೋದು ತುಂಬ ಇಂಪಾರ್ಟೆಂಟ್. ಓಕೆ, ಈ ವಿಡಿಯೋ ನೋಡಿ ಮೇಲೆ ನಿಮಗೇನಾದರೂ ಇನ್ಫಾರ್ಮೇಷನ್ ಸಿಕ್ಕರೆ ಲೈಕ್ ಮಾಡಿ, ಅದೇ ರೀತಿ ಡೌಟ್ ಇದ್ದರೆ ಕಾಮೆಂಟ್ ಮಾಡಿ, ಅದೇ ರೀತಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಕೇಳ್ಕೊತಾನೆ. ಕ್ಲೋಸ್ ಮಾಡಿ ಕ್ರೋಮ್ಗೆ ಹೋಗಿ ಕರ್ನಾಟಕ ಬ್ಯಾಂಕನ್ನು ಸರ್ಚ್ ಮಾಡಿ. ಇಲ್ಲಿ ನೋಡಿ, ಕರ್ನಾಟಕ ಬ್ಯಾಂಕ್ ಇದೆಯಲ್ಲ, ಇದು ಅಫಿಷಿಯಲ್ ವೆಬ್ಸೈಟ್ ಲಿಂಕ್ ಇದು, ಅದರ ಮೇಲೆ ಕ್ಲಿಕ್ ಮಾಡಿ. ಓಕೆ ನೋಡಿ, ಓಪನ್ ಆಯಿತು ವೆಬ್ಸೈಟು. ಇಲ್ಲಿ ರೈಟ್ ಕಾರ್ನರ್ಗೆ ಲಾಗಿನ್ ಅಂತ ಇದೆ, ಅದರಲ್ಲಿ ಮತ್ತೆ ಇಂಟರ್ನೆಟ್ ಬ್ಯಾಂಕಿಂಗ್ ಅಂತ ಇದೆ, ಅದನ್ನು ಕ್ಲಿಕ್ ಮಾಡಿ. ಅದರಾಗ ಬಂದುಬಿಟ್ಟು ಕೆಳಗಡೆ ಪರ್ಸ್ನಲ್ ನೆಟ್ ಬ್ಯಾಂಕಿಂಗ್ ಅಂತ ಒಂದು ಆಪ್ಷನ್ ಇದೆ, ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆ, ಇಲ್ಲಿ ನೋಡಿ, ಇಲ್ಲಿ ನಿಮ್ಮ ಯೂಸರ್ ಐ ಡಿ ನಂಬರನ್ನು ಹಾಕಬೇಕು. ಆಮೇಲೆ ಇಲ್ಲಿ ಕ್ಯಾಪ್ಷಾ ಇದೆಯಲ್ಲ, ಆ ಕ್ಯಾಪ್ಷಾನ ಎಂಟ್ರಿ ಮಾಡಿ. ಸಾರಿ, ಇದು ಕ್ಯಾಪ್ಸ್ ಲೆಟರ್ಸ್ ಇದ್ದಾವೆ, ಎಲ್ಲ ಕ್ಯಾಪಿಟಲ್ ಲೆಟರ್ನ ಎಂಟ್ರಿ ಮಾಡಬೇಕು. ಓಕೆ, ಈಗ ಲಾಗಿನ್ ಅಂತ ಕೊಡಿ. ಇವಾಗ ಇಲ್ಲಿ ನಿಮ್ಮ ಇಮೇಜ್ ಇರೋದನ್ನು ಕನ್ಫರ್ಮ್ ಮಾಡ್ಕೋಬೇಕು. ಇಲ್ಲಿ ನಿಮ್ಮ ಪಾಸ್ವರ್ಡ್ ಹಾಕಬೇಕು, ಲಾಗಿನ್ ಪಾಸ್ವರ್ಡ್ ನೆಟ್ ಬ್ಯಾಂಕಿಂದು. ಓಕೆ, ಈಗ ಲಾಗಿನ್ ಅಂತ ಕೊಡಿ. ನೋಡಿ, ನಿಮ್ಮ ನೆಟ್ ಬ್ಯಾಂಕಿಂಗ್ ಡಿಸ್ಪ್ಲೇ ಓಪನ್ ಆಯಿತು. ಇವಾಗ ಇಲ್ಲಿ ರೈಟ್ ಕಾರ್ನರ್ ಲೆಫ್ಟ್ ಕಾರ್ನರ್ ಬನ್ನಿ, 3 ಲೈನ್ಸ್ ಇದೆಲ್ಲ ಮೆನು ಬಾರು, ಅದನ್ನು ಕ್ಲಿಕ್ ಮಾಡಿ. ಅದರಲ್ಲಿ ಜನರಲ್ ಸರ್ವೀಸಸ್ ಅಂತಿದೆ, ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಅದರಲ್ಲಿ ಮತ್ತೆ ಕೆಳಗಡೆ ಸರ್ವೀಸ್ ರಿಕ್ವೆಸ್ಟ್ಸ್ ಅಂತ ಇದೆ, ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿ ಅದರ ಮೇಲೆ. ಓಕೆ, ಇವಾಗ ಇಲ್ಲಿ ಬಂದುಬಿಟ್ಟು ಇಲ್ಲಿ ನೋಡಿ ರಿಕ್ವೆಸ್ಟ್ ಟೈಪ್ ಅಂತ ಇದೆ, ಅಕೌಂಟ್ಸ್ ಅಂತ ಇದೆಯಲ್ಲ, ಅಲ್ಲಿ ಹೋಗಿಬಿಟ್ಟು ಇಲ್ಲಿ ನೋಡಿ ಮೊದಲೇ ಆಪ್ಷನ್ನು ಆಲ್ ಅಕೌಂಟ್ಸು, ಅದರ ಮುಂದ್ಗಡೆ ಅಪ್ಡೇಟ್ ನಾಮಿನಿ ಡೀಟೇಲ್ಸ್ ಅಂತ ಇದೆ ನೋಡಿ. ಓಕೆನಾ? ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಅಕೌಂಟ್ ನಂಬರ್ ಕೇಳ್ತದೆ, ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಸ್ವಲ್ಪ ಡೇಟಾ ಇದೆ, ನಿಮ್ಮ ಅಡ್ರೆಸ್ ಎಲ್ಲ ಅದನ್ನ ಫಿಲಪ್ ಮಾಡಬೇಕು. ಮೊದಲು ನಾಮಿನಿ ನೇಮನ್ನು ಆ್ಯಡ್ ಮಾಡಿ. ಓಕೆ, ನೇಮ್ ಆದಮೇಲೆ ರಿಲೇಷನ್ಶಿಪ್ ಅಂತ ಇದೆ, ಯಾರಿಗಾದ್ರೂ ನಿಮ್ಮ ರಿಲೇಷನ್ ಫಾದರ್ ಮದರ್ ಸನ್ನ ಯಾರಿಗಾದರೂ. ನಂದು ಹಸ್ಬೆಂಡ್, ನಾನು ಅದಕ್ಕೆ ಅದರ್ಸ್ ಅಂತ ಸೆಲೆಕ್ಟ್ ಮಾಡ್ಕೊತೀನಿ. ಅಂದರೆ ನಾಮಿನಿ 100% ಅಂತ ಸೆಲೆಕ್ಟ್ ಮಾಡ್ಕೋಬೇಕು ಅಲ್ಲಿ. ಓಕೆನಾ? ಆಮೇಲೆ ಅಡ್ರೆಸ್ ಎಂಟ್ರಿ ಮಾಡಿ, ನೀವಿರೋ ಅಡ್ರೆಸ್ಸು. ಆಮೇಲೆ ಸಿಟಿ ನೇಮ್ ಎಂಟ್ರಿ ಮಾಡಿ, ಅಡ್ರೆಸ್ ಲೈನ್ 2 ಅಲ್ಲಿ ತಾಲೂಕನ್ನು ಎಂಟ್ರಿ ಮಾಡಿ. ಹೊಸಪೇಟೆ ತಾಲೂಕು. ಅದೇ ರೀತಿ ಡಿಸ್ಟಿಕ್ ಹೊಸಪೇಟೆ ಡಿಸ್ಟಿಕ್, ಹೊಸ ಡಿಸ್ಟಿಕ್ ಆಗಿದೆ ಅದು. ಇದರಲ್ಲಿ ಕಂಟ್ರಿ ಸೆಲೆಕ್ಟ್ ಮಾಡ್ಕೊಳ್ಳಿ ಇಲ್ಲಿ ಕೆಳಗಡೆ. ಓಕೆ, ಇಂಡಿಯಾ ಅಂತ ಇದೆ ನೋಡಿ. ಇವಾಗ ಸಿಟಿಯನ್ನು ಎಂಟ್ರಿ ಮಾಡಿ. ಅದೇ ರೀತಿ ಸ್ಟೇಟು ಬ್ಲಾಕ್ ಆಗಿದೆ ಬರ್ತಲ್ಲ,
ಓಕೆ, ಜಿಪ್ ಕೋಡನ್ನು ಎಂಟ್ರಿ ಮಾಡಿ. ಇಲ್ಲಿ ಸ್ಟೇಟು ಬ್ಲಾಕ್ ಆಗಿದೆಯಲ್ಲ, ಅದರ ಮುಂದ್ಗಡೆ ಲುಕ್ಕಪ್ ಅಂತ ಇದೆ, ಅದನ್ನು ಕ್ಲಿಕ್ ಮಾಡಿ. ಇಲ್ಲಿ ಬರುತ್ತೆ ನಮ್ಮ ಸ್ಟೇಟ್ ಹೆಸರು. ಇಲ್ಲೆಲ್ಲ ಮುಂದೆ ಹೋಗಿ ಇಲ್ಲಿದೆ ನೋಡಿ ಕೆಳಗಡೆ ಕರ್ನಾಟಕ ಅಂತ, ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆ, ಸೆಲೆಕ್ಟ್ ಆಯಿತು. ಸ್ವಲ್ಪ ಕೆಳಗಡೆ ಬಂದೀಗ ಈಸ್ ನಾಮಿನಿ ಮೈನರ್ ಇದ್ದರೆ ಎಸ್ ಅಂತ ಸೆಲೆಕ್ಟ್ ಮಾಡಬೇಕು, ಇಲ್ಲಾಂದರೆ ನೋ ಅಂತ. ಆಮೇಲೆ ಡೇಟ್ ಆಫ್ ಬರ್ತ್, ಆ ಫಾರ್ಮೇಟ್ ಇದೆ ನೋಡಿ, ಮಂತ್, ಡೇಟು, ಇಯರ್ ಆ ಥರ ಎಂಟ್ರಿ ಮಾಡಬೇಕು. ಫಸ್ಟ್ ಮಂತು, ಆಮೇಲೆ ಡೇಟ್, ಇದು ದಿನ, ಆಮೇಲೆ ಇಯರ್. ಇಲ್ಲಿ ಆ್ಯಡ್ ಟು ಲಿಸ್ಟ್ ಅಂತ ಅದು ಕೊಡಬೇಕು. ನಾನು ಡೈರೆಕ್ಟಾಗಿ ಸಬ್ಮಿಟ್ ಆನ್ಲೈನ್ ಮಾಡ್ತಾಯಿದ್ದೀನಿ. ಸಬ್ಮಿಟ್ ಮಾಡಿದೆ. ಇವಾಗ ಇಲ್ಲಿ ರಿಮಾರ್ಕ್ಸ್ ನೋ ಅಂತ ಕೊಡಿ. ಇಲ್ಲಿ OTP ಬಂದಿರುತ್ತೆ ಮೊಬೈಲಲ್ಲಿ OTP ಬಂದ ರಿಜಿಸ್ಟರ್ ಮೊಬೈಲ್ ನಂಬರ್ಗೆ OTP ಬಂದಿರುತ್ತೆ. ಆ OTPನ ಇಲ್ಲಿ ಎಂಟ್ರಿ ಮಾಡಬೇಕು. ನನಗೆ ಇನ್ನೂ ಬಂದಿಲ್ಲ ನೋಡಿ ಫ್ರೆಂಡ್ಸ್. ಇದು ನಾಮಿನಿ ತುಂಬ ಇಂಪಾರ್ಟೆಂಟು. ಇವಾಗ ಹೆಣ್ಮಕ್ಳು ಮದುವೆ ಆದಮೇಲೆ ತಮ್ಮ ಗಂಡನ ಹೆಸರನ್ನು ಆ್ಯಡ್ ಮಾಡಬೇಕು. ಓಕೆನಾ? ಒಂದು ವೇಳೆ ಆ್ಯಡ್ ಮಾಡಿಲ್ಲ ಅಂದರೆ ನಿಮ್ಮ ಅಕೌಂಟಲ್ಲಿರೋ ದುಡ್ಡು ಸುಮ್ಮನೆ ಲ್ಯಾಬ್ಸ್ ಗೌರ್ಮೆಂಟ್ಗೆ ಹೋಗ್ಬಿಡುತ್ತದು. ಓಕೆನಾ? ಅದಕ್ಕೆ ನಾಮಿನಿನ ಕಂಪಲ್ಸರಿ ಆ್ಯಡ್ ಮಾಡಲೇಬೇಕು. OTP ಎಲ್ಲಿದೆ? ಸ್ವಲ್ಪ ವೇಟ್ ಮಾಡಿ ಫ್ರೆಂಡ್ಸ್, ಇನ್ನೂ ಬಂದಿಲ್ಲ. ಓಕೆ, ಬಂತು. OTP ಎಂಟ್ರಿ ಮಾಡ್ತಾಯಿದ್ದೀನಿ. ಓಕೆ, OTP ಎಂಟ್ರಿ ಆದಮೇಲೆ ಸಬ್ಮಿಟ್ ಅಂತ ಕೊಡಬೇಕು. ಇಲ್ಲಿ ನೋಡಿ, ಯುವರ್ ರಿಕ್ವೆಸ್ಟ್ ಈಸ್ ಸಬ್ಮಿಟೆಡ್ ಸಕ್ಸಸ್ಫುಲ್. ರೆಫರೆನ್ಸ್ ID ಇದನ್ನು ನೋಟ್ ಮಾಡಿ ಇಟ್ಕೋಬೇಕು. ರೆಫರೆನ್ಸ್ IDಯನ್ನು ನೀವು ಯಾವಾಗಲಾದರೂ ನೆಟ್ ಬ್ಯಾಂಕ್ ಓಪನ್ ಮಾಡಿ ಚೆಕ್ ಮಾಡ್ಕೋಬೋದು. ಆ್ಯಡ್ ಆಗುತ್ತೆ. ಇಲ್ಲಿ ನೋಡಿ ಕೆಳಗಡೆ ಲಿಸ್ಟ್ ಇದೆ, ಇದು ಅಪ್ಡೇಟ್ ನಾಮಿನಿ ಡೀಟೇಲ್ಸ್. ಓಕೆನಾ? ಓಕೆ ನೋಡಿ, ಈ ಥರ ಆ್ಯಡ್ ಮಾಡ್ಬೋದು. ಈ ವಿಡಿಯೋದಿಂದ ನಿಮಗೆ ಇನ್ಫಾರ್ಮೇಷನ್ ಸಿಕ್ಕರೆ ಪ್ಲೀಸ್ ಲೈಕ್ ಮಾಡೋದನ್ನು ಮರಿಬೇಡಿ. ಡೌಟ್ ಇದ್ದರೆ ಕಾಮೆಂಟ್ ಮಾಡಿ. ಅದೇ ರೀತಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ, ಓಕೆ.